ಈ ಸಾವು ನೋವುಗಳಿಗೆ ಕಾರಣ ಈಶಾ ಸಂಸ್ಥೆಯವರೇ ಅಂತ ನಮ್ಗೆ ನೇರವಾಗಿ ಹೊಣೆ ಹಾಕ್ಬೇಕಾಗಿರೋ ದಿನ ನಮ್ಗೆ ಹತ್ರದಲ್ಲಿದೆ. ವೈಯಕ್ತಿಕವಾಗಿ ಯಾರೋ ಕೆಲವರು ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ರೀತಿಯಾದಂತ ಒಂದು ಸಂಸ್ಥೆ ಇಲ್ಲಿ ಬಂದ್ಮೇಲೆ ಅನೇಕ ಸಾವುಗಳು ಸಂಭವಿಸಿದೆ. 2 ಅವರ್ 3 ಅವರ್ ಒಂದು ರಸ್ತೆ ಜಾಮ್ ಆದ್ರೆ ಅಲ್ಲಿನ ಜನ ಓಡಾಟ ಹೆಂಗೆ? ಪ್ರಕೃತಿ ಜಾಸ್ತಿ ವಿಕೋಪಕ್ಕೆ ಹೋಗ್ತಾ ಇದೆ. ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಟ್ಟು, ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊಟ್ಟು ಖಂಡಿತವಾಗ್ಲೂ ಕೂಡ ಬಹಳ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಳ್ಳೋ ಅಂತ ದಿನ ಹತ್ರದಲ್ಲಿದೆ. ಇದನ್ನ ತಾವು ಸರ್ಕಾರ ಇದನ್ನ ಗಮನಿಸಬೇಕು, ಈಶಾ ಸಂಸ್ಥೆ ಇದನ್ನ ಗಮನಿಸಬೇಕು. ಇದನ್ನ ರಿಕ್ವೆಸ್ಟ್ ಆದ್ರು ಅಂತ ತಿಳ್ಕೊಳ್ಳಿ, ಇಲ್ಲ ಆರ್ಡರ್ ಆದ್ರು ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಕಂಡ್ಕೊಳ್ಳಿಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಈಶಾಗೆ ಮುತ್ತಿಗೆ ಹಾಕ್ತಿವಿ. ಅದನ್ನ ಬಂದ್ ಮಾಡೋಂಥ ಕೆಲಸ, ರಸ್ತೆ ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅನೇಕ ಬಾರಿ ನಮ್ಮ ಭಾಗದ ರೈತರಾಗಿರ್ಬೋದು, ನಮ್ಮ ಭಾಗದ ಮುಖಂಡರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು ತಮ್ಮ ಹತ್ರ ಬಂದು ಅನೇಕ ಬಾರಿ ಮನವಿ ಮಾಡಿದ್ದಾರೆ. ಅಣ್ಣ, ಈ ರೀತಿ ಈಶಾ ಆದ್ಮೇಲಂತೂ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ನಾವು ವ್ಯವಸಾಯೋತ್ಪನ್ನ ಸರಕು ಸಾಗಾಣಿಕೆ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಇದಕ್ಕೆಲ್ಲಾನು ನಾವೊಂದು ಪರ್ಯಾಯ ವ್ಯವಸ್ಥೆ, ನೀವು ಒಂದ್ ದಿವಸ ಬಂದು ಇದನ್ನ ಸುಭಿಕ್ಷವಾಗಿ ಗಮನಿಸಿ ಇದನ್ನ ಪರಿಗಣನೆಗೆ ತಗೊಂಡು ಯಾವ್ದಾದ್ರು ಒಂದು ಇದಕ್ಕೊಂದು ಮೂಲ ಹುಡ್ಕೊಡ್ಬೇಕಣ್ಣ ಅಂತ ನಮ್ಮಲ್ಲಿ ಬಂದು ಮನವಿ ಮಾಡಿದ್ದು ಇದೆ. ಆಗ್ಲಿ ಒಂದು ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಮಾನ್ಯ ಶಾಸಕರು ಪ್ರದೀಪೇಶ್ವರ್ ಅವರು ಇದ್ದಾರೆ, ಮಾನ್ಯ ಜಿಲ್ಲಾಡಳಿತ DC ಅವರಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನ ಗಮನಿಸಬೇಕಾಗ್ತದೆ. ಸುಮಾರು ಸಾವು ನೋವುಗಳಾಗಿದೆ ಈ ಭಾಗದಲ್ಲಿ. ಈಶಾ ಬಂದ್ಮೇಲಂತೂ ವೈಯಕ್ತಿಕವಾಗಿ ಯಾರೋ ಕೆಲವರು ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ರೀತಿಯಾದಂತ ಒಂದು ಸಂಸ್ಥೆ ಇಲ್ಲಿ ಬಂದ್ಮೇಲೆ ಅನೇಕ ಸಾವುಗಳು ಸಂಭವಿಸಿದೆ. ಆ ಸಾವುಗಳಿಗೆಲ್ಲ ಹೊಣೆ ಯಾರಾಗ್ತಾರೆ? ಇಲ್ಲಿನ ಸರ್ಕಾರ ಆಗುತ್ತಾ, ಅಥವಾ ಇಲ್ಲಿನ ಜಿಲ್ಲಾಡಳಿತ ಆಗುತ್ತಾ, ಇಲ್ಲ ಈಶಾ ಸಂಸ್ಥೆ ಆಗುತ್ತಾ ಅಂತ ನಮ್ಗಿನ್ನೂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿಲ್ಲ. ಈ ಸಾವು ನೋವುಗಳಿಗೆ ಕಾರಣ ಈಶಾ ಸಂಸ್ಥೆಯವರೇ ಅಂತ ನಮ್ಗೆ ನೇರವಾಗಿ ಹೊಣೆ ಹಾಕ್ಬೇಕಾಗಿರೋ ದಿನ ನಮ್ಗೆ ಹತ್ರದಲ್ಲಿದೆ. ನೋಡೋಣ, ಕಾರಣಾಂತರಗಳಿಂದ ಇವರು ಎಚ್ಚೆತ್ಕೊಂಡು ಏನು ಈಶಾ ಸಂಸ್ಥೆ ಇದೆ, ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಕೊಟ್ಟು, ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಅದನ್ನ ಪರಿಗಣನೆಗೆ ತಗೊಂಡು ಅದನ್ನ ಸುರಕ್ಷಿತವಾಗಿ ಪರ್ಯಾಯ ರಸ್ತೆ ಮಾಡ್ಕೊಂಡ್ರು ಸರಿ, ಇಲ್ಲ ಅಥವಾ ಅದಕ್ಕೆ ಏನಾದ್ರು ಫ್ಲೇವರ್ ಅಥವಾ ಏನ್ ಬರುತ್ತೋ ಅದನ್ನ ಗಣನೆಗೆ ತಗೊಂಡು ಆದಷ್ಟು ಬೇಗ ನಿರ್ಮಾಣ ಮಾಡಿದ್ರೆ ನಾವು ಇದನ್ನ ವಿರುದ್ಧ ಯಾವುದೇ ರೀತಿ ಹೋರಾಟ ಮಾಡಲ್ಲ. ಇಲ್ಲೇ ಇದ್ರೆ ಖಂಡಿತವಾಗ್ಲೂ ಕೂಡ ಬಹಳ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಳ್ಳೋ ಅಂತ ದಿನ ಹತ್ರದಲ್ಲಿದೆ. ನಿಜ ಬ್ರದರ್, ನಿಜನೇ. ಈಗ ಶನಿವಾರ ಭಾನುವಾರ ಬಂತು ಅಂದ್ರೆ ಅನೇಕ ಭಾಗಗಳಲ್ಲಿ ಯಾವ ರಸ್ತೆಗಳಿದೆ, 5-6 ರಸ್ತೆ ಇದೆ ಈಶಾ ಭಾಗ. ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೊಲ್ಲಹಳ್ಳಿ ರಸ್ತೆಯಲ್ಲಿ ಒಂದು 5-6 ರಸ್ತೆ ಕಂಪ್ಲೀಟ್ ಆಗಿ ಬಂದಾಗಿರ್ತದೆ. ರಸ್ತೆ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು, ಅಲ್ಲಿನ ಭಾಗದಲ್ಲಿ ಅನೇಕ ರೈತರಿದ್ದಾರೆ, ಬಡವರಿದ್ದಾರೆ, ಒಂದು ಹಾಸ್ಪಿಟಲ್ ತೊಂದರೆ ಆಯ್ತು, ಸರಕು ಸಾಗಾಣಿಕೆ ಮಾಡಕ್ ಆಗೋದಿಲ್ಲ. ನಾನೇ ಯಾವಾಗ್ಲಾದ್ರೂ ಅಪ್ಪಿತಪ್ಪಿ ಊರ್ ಕಡೆ ಹೋದ್ರೆ 2 ಅವರ್ 3 ಅವರ್ ಒಂದು ರಸ್ತೆ ಜಾಮ್ ಆದ್ರೆ ಅಲ್ಲಿನ ಜನ ಓಡಾಟ ಹೆಂಗೆ? ಪ್ರಕೃತಿ ಜಾಸ್ತಿ ವಿಕೋಪಕ್ಕೆ ಹೋಗ್ತಾ ಇದೆ. ಇದನ್ನ ತಾವು ಸರ್ಕಾರ ಇದನ್ನ ಗಮನಿಸಬೇಕು, ಈಶಾ ಸಂಸ್ಥೆ ಇದನ್ನ ಗಮನಿಸಬೇಕು. ತಾವೇನೋ ಈಶಾ ಸಂಸ್ಥೆ ಅಭಿವೃದ್ಧಿ ಮಾಡ್ಕೊಳೋದಕ್ಕೋಸ್ಕರ ಅಲ್ಲಿನ ಜನನ್ನೆಲ್ಲ ತಾವು ಕಷ್ಟಕ್ಕೆ ಒಳಪಡಿಸ್ತಾ ಇದ್ದೀರಾ ಅಂತ ತಮ್ಮ ಮೇಲೆ ನಮ್ಗೆ ಬಹಳ ಬೇಸರ ಆಗ್ತಾ ಇದೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ರಿಕ್ವೆಸ್ಟ್ ಆದ್ರು ಅಂತ ತಿಳ್ಕೊಳ್ಳಿ, ಇಲ್ಲ ಆರ್ಡರ್ ಆದ್ರು ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ಇದಕ್ಕೆ ಪರ್ಯಾಯ ವ್ಯವಸ್ಥೆ ನೀವು ಕಂಡ್ಕೊಳ್ಳಿಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಈಶಾಗೆ ಮುತ್ತಿಗೆ ಹಾಕ್ತಿವಿ. ಅದನ್ನ ಬಂದ್ ಮಾಡೋಂಥ ಕೆಲಸ, ರಸ್ತೆ ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ತಮ್ಮ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ತಗೊಳ್ಬೇಕು ಸರ್, ಮಾನ್ಯ ಶಾಸಕರು ಒಂದ್ಸಲ ಅಲ್ಲಿಗೆ ಭೇಟಿ ಕೊಡ್ಬೇಕು. ರಸ್ತೆ ಯಾವ ರೀತಿ ಇದೆ, ವಾಹನಗಳು ಎಷ್ಟು ಬರ್ತದೆ, 20,000 to 25,000 30,000 ವೆಹಿಕಲ್ ಶನಿವಾರ ಭಾನುವಾರ ಆ ರಸ್ತೆಯಲ್ಲಿ ಓಡಾಟ ಆಗ್ತವೆ. 30,000 ವೆಹಿಕಲ್ ಅಲ್ಲಿಂದ ಬಂದ್ರೆ ಅಲ್ಲಿನ ಭಾಗದ ಜನ ಆಗ್ಬೋದು, ರೈತರಾಗ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಶಾಲಾ ಮಕ್ಕಳಾಗ್ಬೋದು, ಯಾವ ರೀತಿ ಅವರು ವ್ಯವಸ್ಥೆ ಆಗ್ತದೆ, ಯಾವ ರೀತಿ ಅವರು ಮುಂದಕ್ಕೆ ಹೋಗಕ್ಕೆ ದಾರಿನೇ ಇಲ್ಲ. ಇರೋದೇ ಮೇನ್ ಒಂದು ಸರ್ಕಲ್ ಈಶಾ ಗೇಟ್, ಒಡ್ರೆಪಳ್ಳಿ ಗೇಟು, 4-5 ರಸ್ತೆನೂ ಬ್ಲಾಕ್ ಆದ್ರೆ ಅಲ್ಲಿನ ಜನ ಯಾವ ರೀತಿ ಓಡಾಟ ಮಾಡ್ತಾರೆ? ಸೊ ಹಂಗಾಗಿ ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಪರ್ಯಾಯ ರಸ್ತೆ ಆದ್ರೂ ನಿರ್ಮಾಣ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಇದೆ, ಫ್ಲೇವರ್ ಇನ್ನೊಂದು ಮತ್ತೊಂದು ಅದಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಅನೇಕ ಜನ ಮಕ್ಕಳು ಪಾಪ ಇವತ್ತು ಪುತ್ರ ಶೋಕ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡಲ್ಲ. ಪುತ್ರ ಶೋಕ ಅಂತ ಶಾಪ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಡಲ್ಲ. ನಮ್ಮ ಮಾವಲಗುರ್ಕಿಯಲ್ಲೇ 3 ಸಾವಾಯ್ತು. ರಸ್ತೆ ಸುರಕ್ಷತೆ ಇಲ್ಲ ಮೇನ್. ಹಂಗಾಗಿ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನೀವು ಈ ಕೆಲಸ ಮಾಡಬೇಕು ಅಂತ ಮೂಲಕ ಈ ಮಾಧ್ಯಮದ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೀನಿ.